ಮೀಸಲಾತಿ ರದ್ದು ಮಾಡ್ತಾರೆ ಅಂತ ಅಮಿತ್ ಶಾ ಹೇಳಿರುವಂಥ ಒಂದು ಫೇಕ್ ವಿಡಿಯೋನ ಕಾಂಗ್ರೆಸ್ ನಕಲಿ ಮಾಡಿ ಅದನ್ನು ವಿಡಿಯೋ ಮಾಡಿದೆ, ಹತಾಶೆ ಇದು ಅಂತ ಅಮಿತ್ ಶಾ ಹೇಳಿದ್ದಾರೆ. ಈ ಬಗ್ಗೆ ಈಗ ಕೇಸ್ ಆಗಿದೆ, ತೆಲಂಗಾಣ ಚೀಫ್ ಮಿನಿಸ್ಟರ್ಗೆ ನೋಟಿಸ್ ಹೋಗಿದೆ. ಅದರಲ್ಲಿ ಅವರು ಅನುಭವಿಸ್ಲಿ, ಯಾರು ಫೇಕ್ ಮಾಡಿದಾರೋ ಅವ್ರು ಅನುಭವಿಸ್ಬೇಕು, ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯಾರು ಒಬ್ಬರೀಗ ಲಾಭ ಮಾತ್ರ ಬೇಕು, ಉತ್ತರ ಕೊಡಲ್ಲ ಅಂತಂದರೆ ಬೇರೆ ಕಡೆ ಫೇಕ್ ವಿಡಿಯೋಗೆ ಉತ್ತರ ಕೊಡಬೇಕು. ಯಾರಾದರೂ ಸರಿ, ನಾಳೆ BJP ಅವ್ರು ಕಾಂಗ್ರೆಸ್ ಮೇಲೆ ಮಾಡಿದ್ರು ಅಷ್ಟೇ. ಅದಕ್ಕೆ ನಾನು ಹೇಳೋದು, ಇನ್ವೆಸ್ಟಿಗೇಷನ್ ಮಾಡ್ರಪ್ಪ, ಬೇಕೋ ಸತ್ಯನೋ ರಿಯಲ್ಲೋ ಗೊತ್ತಾಗಲಿ. ಈಗ ಅದು ಯಾವುದೋ ಹೇಳ್ತಿದಾರಲ್ಲ, ಇನ್ನೊಂದು ಬಂದಿದೆ ವಿಡಿಯೋ ಅಂತ, ವಿಡಿಯೋನೋ ಆಡಿಯೋನೋ ಏನೋ ಬಂದಿದೆ ಅಂತ, ಅದನ್ನು ಕೇಸ್ ತೊಗೋಬೇಕು ತಾನೇ ಮಹಿಳಾ ಆಯುಕ್ತವ್ರು ಕ್ವಿಕ್ಕಾಗಿ. ಯಾಕೆ ಅಂದರೆ ಆ ವ್ಯಕ್ತಿಗಾದರೂ ಮರ್ಯಾದೆ ಉಳಿಸ್ಬೇಕಲ್ಲ, ಅದು ಫೇಕ್ ಅಂತ ಪ್ರೂವ್ ಮಾಡಿ. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಹೋಗ್ತಿರೋರು ಬರ್ತಿರೋರು ಹೇಳ್ತಾರೆ ಇವಂದು ಅದೇ ಅಂತೆ, ಇವಂದು ಅದೇ ಅಂತೆ ಅಂತಾರೆ. ಅದೇ ಸತ್ಯ ಅದಾರು ಹೋಲಿ ಆ ವ್ಯಕ್ತಿ ನಾನು ಓಡೋಗಪ್ಪ, ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಪ್ಪ, ನನ್ನ ಮನ ಮರ್ಯಾದೆಲ್ಲ ಹೋಗಿದೆ ಅಂತ ಏನಾದ್ರು ಒಂದು ಮಾಡಿ. ಸೆಲೆಕ್ಟಿವ್ಲಿ ಮಾಡಬೇಡಿ. ದ್ಯಾಟ್ ಈಸ್ ವೇರ್ ಪಬ್ಲಿಕ್ ವಿಲ್ ಲೂಸ್ ಟ್ರಸ್ಟ್ ಅನ್ನು ನಿಮ್ಮ ಮೇಲೆ ಆ್ಯಕ್ಚುಲಿ ಕಳ್ಕೊಂಡಿದ್ದೀವಿ. ಇನ್ನು ಬರ ಪರಿಹಾರ ವಿಚಾರದಲ್ಲಿ ಒಬ್ಬರ ಮೇಲೆ ಒಬ್ಬರು ಬೈದಾಡ್ಕತ್ತಿದ್ದಾರೆ. SC/ST ಮೀಸಲಿದ್ದ 25,000 ಕೋಟಿನ ಕಾಂಗ್ರೆಸ್ ಗುಳುಂ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಆರೋಪ. ಅಂದರೆ ಡೈವರ್ಟ್ ಮಾಡಿದ್ದಾರೆ ಫಂಡ್ಸನ್ನು, ಅವ್ರದ್ದು 18% ಫಂಡ್ಸಲ್ಲಿ ಅಂತ ಅವ್ರದ್ದು ಲೆಕ್ಕಾಚಾರ. ಆಲ್ ರೈಟ್, ಇದೆಲ್ಲ ಚುನಾವಣೆ ಸಂದರ್ಭ, ಮುಂದೆ ನೋಡೋಣ. ಎಸ್, ಇನ್ನು ಅಮೇಥಿಯಲ್ಲಿ ಯಾರನ್ನ ಸ್ಪರ್ಧೆಗಿಳಿಸಬೇಕು ಅನ್ನೋ ವಿಷಯದಲ್ಲಿ ಕಾಂಗ್ರೆಸ್ ಇನ್ನೂ ನಿರ್ಧಾರವನ್ನ ಮಾಡಿಲ್ಲ. ಆದರೆ ರಾಯ್ಬರೇಲಿ ಸ್ಪರ್ಧೆ ವಿಷಯದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಕಾರಣ ಇಷ್ಟೇ, ದೇಶದ ಎಲ್ಲ ಕಡೆ ಪ್ರಚಾರಕ್ಕಾಗಿ ಓಡಾಡಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ಅನ್ನೋದು. ಹೆಂಗಾಗತ್ತೆ ಮೇಡಮ್, ಹಂಗೆಲ್ಲ ಮಾಡಕ್ ಬರಲ್ಲ. ಈಗ ನರೇಂದ್ರ ಮೋದಿ ನಾನು ವಾರಣಾಸಿಲಿ ಕಂಟೆಸ್ಟ್ ಮಾಡಿದ್ದೀನಿ, ದೇಶದಲ್ಲೆಲ್ಲ ಓಡಾಡಬೇಕು, ನಾನು ಕಂಟೆಸ್ಟ್ ಮಾಡಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ, ಎಲ್ಲ ಕಡೆ ಓಡಾಡಕ್ಕೆ. ನಾಳೆ ಅಸೆಂಬ್ಲಿನಲ್ಲಿ ಬಂದಾಗ ಸಿದ್ದರಾಮಯ್ಯವ್ರೆ ನಾನು ಕಂಟೆಸ್ಟ್ ಮಾಡಲ್ಲಪ್ಪ, ರಾಜ್ಯಕ್ಕೆಲ್ಲ ಓಡಾಡಬೇಕು, DK ಶಿವಕುಮಾರ್ ನಾನು ಕಂಟೆಸ್ಟ್ ಮಾಡಲ್ಲಪ್ಪ, ರಾಜ್ಯಕ್ಕೆಲ್ಲ ಓಡಾಡಬೇಕು ಅನ್ನೋಕ್ಕಾಗತ್ತಾ? ಹಂಗೆಲ್ಲ ಆಗಲ್ಲ. ಕಂಟೆಸ್ಟ್ ಮಾಡೋದಾದ್ರೆ ಮಾಡ್ಬೇಕಪ್ಪ, ಆ ಕಾರಣ ಕೊಡಬಾರ್ದು. ನಿನ್ನೆ ಇಹಲೋಕ ತ್ಯಜಿಸಿದ್ದ ಮೈಸೂರು ಭಾಗದ ಪ್ರಭಾವಿ ದಲಿತ ಶಕ್ತಿ ಸ್ವಾಭಿಮಾನಿ ರಾಜಕಾರಣಿ ವಿ ಶ್ರೀನಿವಾಸ ಪ್ರಸಾದ್ ಅವರದ್ದು ಅಂತ್ಯಕ್ರಿಯೆ ಎಲ್ಲ ಇವತ್ತು ಮೈಸೂರಿನಲ್ಲಿ ನಡೀತು. ಬೌದ್ಧ ಸಂಪ್ರದಾಯದ ಪ್ರಕಾರ ಅಶೋಕಪುರಂನಲ್ಲಿ ಮಧ್ಯಾಹ್ನದವರೆಗೆ ಅವರ ಪಾರ್ಥಿವ ಶರೀರನ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ನಂತರ ಒಂದು ಮೆರವಣಿಗೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಅವರನ್ನು ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮುಗಿಸಿದ್ದಾರೆ. AICC ಅಧ್ಯಕ್ಷರಾದ ಖರ್ಗೆ, ಸಚಿವ ಮಾದೇವಪ್ಪ, ಪ್ರತಾಪ್ ಸಿಂಹ, BJP ಅಭ್ಯರ್ಥಿಗಳಿಗೆ ಕಂಟೆಸ್ಟ್ ಮಾಡಿರೋರ ಪೈಕಿ ಮಂಜುನಾಥ್, ಯದುವೀರೆಲ್ಲ ಹೋಗಿ ಗೌರವವನ್ನು ನಮನವನ್ನು ಸಲ್ಲಿಸಿದ್ದಾರೆ. ಸಾವಿರಾರು ಜನ ಆ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ರಣ ಬಿಸಿಲಿಗೆ ತತ್ತರಿಸೋಗ್ತಾ ಇದ್ದೀವಿ. 4 ದಿನ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಹೀಟ್ ವೇವ್ ಇರುತ್ತೆ, ಹುಷಾರಾಗಿರಿ. ಆಮೇಲೆ ಏನಿದ್ರು ಮಳೆ ಪಳೆ ಎಲ್ಲ ಕತೆ ನೋಡೋಣ. ಕೊಡಗಲ್ಲಿ ಕಾವೇರಿ ಹರಿಯೋದೇ ನಿಂತೋಗಿದೆ. ಕುಶಾಲನಗರ, ರಂಗಸಮುದ್ರ ತೆಪ್ಪದಕಂಡಿ ದುಬಾರೆ ವ್ಯಾಪ್ತಿನಲ್ಲೆಲ್ಲ. ಆದರೆ ತಮಿಳುನಾಡು ಮಾತ್ರ 2.5 TMC ನೀರು ಕೊಡಿ ಅಂತ ಇವತ್ತು ಸಭೆಯಲ್ಲಿ ಗಲಾಟೆ ಮಾಡಿದಾರಂತೆ. ನಿಮ್ಗೆ ಅರ್ಧ TMC ಸಾಕು, ನಿಮ್ಮ ಅಪ್ಪನ ನಿಮ್ಮ ತಾತನ ಮನೆದ ನದಿ, ನನಗಿಷ್ಟು ಸಾಕು ಅಷ್ಟು ಸಾಕು. ಜನ ಸಾಯ್ತಾ ಇದ್ದಾರೆ ಇಲ್ಲಿ, ಸುಮ್ಮನೆ ಕೆರಳಿಸ್ತಾರೆ. ಇದಕ್ಕೆ DK ಶಿವಕುಮಾರ್ ಬಂದು ಉತ್ತರ ಕೊಡ್ರಿ, ಇದಕ್ಕೆ ಹೋಗಿ ಒಪ್ಸಿ ನಿಮ್ಮ ಬ್ರದರ್ನ. ಈಗ ಅದೇನು ಮೇಕೆದಾಟು ಅಂತ ಕುಡಿತೀರಲ್ಲ, ತಗೊಂಬನ್ರಿ ಹೋಗಿ. ನೀರಿಲ್ಲ ಅನ್ನೋ ಟೈಮಲ್ಲಿ 2.5 TMC ಕೇಳೋ ಅಂತ ಯಾವ ಬ್ರದರ್ ನಿಮಗೀಗ? ಯಾವ ಅಂಗಸಂಸ್ಥೆ ಅದು? ಯಾವ IND IA? ನೀರಿಲ್ಲ ಮೊದಲೇ ಇಲ್ಲೇ. ನಿಮ್ಗೆ ಅರ್ಧ TMC ಸಾಕು, 1/4 TMC ಸಾಕು ಅಂತ ಅವನು ಯಾವನ ಆಫೀಸರ್ ಹೇಳ್ತಾನಂತೆ. ಯಾವನ್ರಿ ಅವನ ಆಫೀಸರ್? ಕಾಮನ್ ಸೆನ್ಸ್ ಇಲ್ಲ. ಹೇಳಿ ಕೊಡ್ಸಿರಪ್ಪ ಮೇಕೆದಾಟು. ಇಲ್ಲದೆ ಇರೋ ನೀರಿಗೆ ಬಡ್ದು ಬಾಯಿಗೆ ಹಾಕ್ತಾ ಇದ್ದಾರೆ ನಮ್ಮನ್ನು. ಇನ್ನು ಮೇಕೆದಾಟಕ್ಕೆ ಬೇರೆ ಲೆಟರ್ ಕೊಡ್ತಾರಾ? ಸುಮ್ಮನೆ ಮಾಡ್ತಾರೆ. ಸದ್ಯಕ್ಕೇನು ತೀರ್ಮಾನ ಆಗಿಲ್ಲ. ನಮ್ಮ ರಾಜ್ಯದವ್ರು ಎಂದಿನಂತೆ ಅದೇ ಗಿಣಿಮರಿ, ನಮ್ಮಲ್ಲಿ ನೀರಿಲ್ಲ ಬಿಡುವುದಾದರೂ ಹೀಗೆ, ನಮ್ಮಲ್ಲಿ ನೀರಿಲ್ಲ ಬಿಡುವುದಾದರೂ ಹೀಗೆ ಅಂತ ಅದೇ ಗಿಣಿಮರಿ ರಮ 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 ಅಂದಂಗೆ. ಅವ್ರು ಕೇಳೋದು ಬಿಡಲ್ಲ, ಏನು ಕೇಳೋದಿಲ್ಲ, ಬಾಯಿ ಮುಚ್ಕೊಂಡು ಬಿಡ್ತಾರೆ. ಆಮೇಲೆ ಎಸ್, ಪಾಕಿಸ್ತಾನದಲ್ಲಿನ ಕಟ್ಟರ್ ಇಸ್ಲಾಮಿಕ್ ನಾಯಕ ಮೌಲಾನಾ ಫಜ್ಲರ್ ರಹಮಾನ್ ಸಂಸತ್ನಲ್ಲಿ ಮಾತನಾಡ್ತಾ ಪಾಕಿಸ್ತಾನದ ಸಂಸತ್ನಲ್ಲಿ ಭಾರತವನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ನೆರೆಯ ದೇಶದ ಜೊತೆಗೆ ನಮ್ಮನ್ನ ಒಮ್ಮೆ ಹೋಲಿಕೆ ಮಾಡ್ಕೊಳ್ಳಿ, ಎರಡೂ ಒಂದೇ ದಿನ ಸ್ವಾತಂತ್ರ್ಯವನ್ನ ಪಡೆದ್ವು, ಆದ್ರೆ ಅವರು ಸೂಪರ್ ಪವರ್ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾರೆ. ನಾವು ಮಾತ್ರ ದಿವಾಳಿ ಆಗದಿದ್ರೆ ಸಾಕಪ್ಪ ಅಂತ ಒದ್ದಾಡ್ತಾ ಇದ್ದೀವಿ, IMF ಮುಂದೆ ಭಿಕ್ಷೆ ಕೇಳ್ತಾ ಇದ್ದೀವಿ ಅಂತ ರಹಮಾನ್ ತಮ್ಮದೇ ದೇಶವನ್ನ ಟೀಕಿಸಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ತಪ್ಪಪ್ಪ, ಸುಮ್ಮನೆ ಏನೇನೋ ಮಾತಾಡಬೇಡಿಪ್ಪ. ಯಾಕೆ ಸರ್? ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ AK-47, RDX, ಕಿತಾಪತಿ, ಕಂತ್ರಿ ಬುದ್ಧಿ ಇದಕ್ಕೆಲ್ಲ ಹಾಕಿ, ಮತ್ತು ಅಲ್ಲಿ ಇದನ್ನು ತಂದು ಇಲ್ಲಿ ಆರಾಧಿಸುವಂತಹ ಕೆಲವು ಸಂತತಿಗಳು ಇವೆಯಲ್ಲ, ಅವಕ್ಕೆ ಅದರದ್ದೊಂದು ಸ್ವಲ್ಪ ರೆಕಾರ್ಡ್ ಮಾಡಿ ಫೋನ್ ಹಿಂಗೆ ಎತ್ಕೊಂಡ ತಕ್ಷಣ ಬರುತ್ತಲ್ಲ ಎಲೆಕ್ಷನ್ ಟೈಮಲ್ಲಿ,
ಹಾಂ ಸರ್. ನಾನು ಮಾತನಾಡುತ್ತಿದ್ದೇನೆ ನಮಗೆ ಮತ ಕೊಡಿ ಅಂತ, ಆ ಟೈಪ್. ನಾನು ಮಾತನಾಡುತ್ತಿದ್ದೇನೆ ನಮ್ಮ ದೇಶ ಹೀಗಿದೆ, ನೀನು ಬಾಯಿ ಮುಚ್ಚಿಕೊಂಡು ಭಾರತದಲ್ಲಿ ಇರು ಅಂತ ಹೇಳಿ. ಹೌದು, ಇಲ್ಲಿತ್ಕೊಂಡು ಅಲ್ಲಿ ಪ್ರೇಮ ಮೇಲೆ. ಇನ್ನೇನು ಮತ್ತೆ T20 ಜೂನ್ದು ಇದು ವಿಶ್ವಕಪ್ ಟೀಮಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಕ್ಯಾಪ್ಟನ್ನು, ವೈಸ್ ಕ್ಯಾಪ್ಟನ್ ಅಂತೆ. ಯಜುವೇಂದ್ರ ಚಹಲ್, ರಿಷಬ್ ಪಂತ್ ಎಲ್ಲ ವಾಪಸ್ಸು. KL ರಾಹುಲನ್ನು ಕೈ ಬಿಟ್ಟಿದ್ದಾರೆ, ಯಾಕಂದರೆ ಅವ್ರು IPL ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರಂತೆ, ಆದರೂ ಕೈ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಅಲ್ಲಿಗೆ ಮುಗೀತಾ ಕರ್ನಾಟಕದ ಕತೆ? ಹೌದು ಸರ್. ಯಾರೂ ಇಲ್ವಾ ಈಗ? ಬಿಟ್ರು. ಹಾಂ, ಯಾರು ಬೇಡವಾಗಿದ್ದಾರೆ ಸರ್. ಕರ್ನಾಟಕದಲ್ಲಿ ಯಾರೂ ಇಲ್ಲ ಈಗ. ಯಾರೂ ಇಲ್ಲ. ಮುಗೀತು ಕತೆ. ಬೆಸ್ಟ್ ಆಯ್ತು, ತಗೊಳ್ರಪ್ಪ. ಹಾಂ, ವೆರಿ ಗುಡ್.